ಕೈ ಹಿಡಿದ ಸವದಿ ಸಚಿವರಾಗಿದ್ದು ಹೇಗೆ? ಸಿಎಂ ಆಪ್ತೆ ಹೆಬ್ಬಾಳ್ಕರ್ಗೆ ಇದೆಂತ ಶಾಕ್? ಸಾಹುಕಾರ್ ಸವದಿ ಜೋಡಿ ಮಾಡುತ್ತಾ ಮ್ಯಾಜಿಕ್. ಕರ್ನಾಟಕ ರಾಜಕೀಯ ಅಂದಮೇಲೆ ಅಲ್ಲಿ ದಿನಕ್ಕೊಂದು ಟ್ವಿಸ್ಟು, ಗಂಟೆಗೊಂದು ಹೈಡ್ರಾಮಾ ನಡೀತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಆದ್ರೆ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆಯ ನಂತರ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಮುಖ್ಯವಾಗಿ ಸಾಹುಕಾರರ ನಾಡು ಬೆಳಗಾವಿಯಲ್ಲಿ ಯಾವ ಮಟ್ಟದ ಬೆಂಕಿ ಹೊತ್ಕೊಂಡಿದೆ ಗೊತ್ತಾ? ಬಿಜೆಪಿ ತೊರೆದು ಕಾಂಗ್ರೆಸ್ ಕೈ ಹಿಡಿದಿದ್ದ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅವರಿಗೆ ಕೊನೆಗೂ ಮಂತ್ರಿ ಭಾಗ್ಯ ಒಲಿದಿದೆ. ಆದ್ರೆ ಈ ಒಂದೇ ಒಂದು ನಿರ್ಧಾರ ಇಡೀ ಬೆಳಗಾವಿ ಕಾಂಗ್ರೆಸ್ನ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಟ್ಟಿದೆ. ಮೂಲ ಕಾಂಗ್ರೆಸ್ಸಿಗರಿಗೆ ಜಾಗವಿಲ್ಲದೆ ಕೈ ಹಿಡಿದ ಸವದಿಗೆ ಮಂತ್ರಿ ಪಟ್ಟ ಸಿಕ್ಕಿದ್ದಾದ್ರೂ ಹೇಗೆ? ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅತ್ಯಂತ ಆಪ್ತ ವಲಯದಲ್ಲಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಬಾರಿ ಶಾಕ್ ಸಿಕ್ಕಿದ್ದೇಗೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಣ್ ಸವದಿ ಎಂಬ ಇಬ್ಬರು ಪ್ರಭಾವಿ ನಾಯಕರ ಸೃಷ್ಟಿಯಿಂದ ಇನ್ಮುಂದೆ ರಾಜಕೀಯದ ಲೆಕ್ಕಾಚಾರಗಳು ಹೇಗಿರಲಿವೆ? ಈ ಎಲ್ಲ ಬಿಸಿ ಬಿಸಿ ರಾಜಕೀಯ ಬೆಳವಣಿಗೆಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಳೆಯಾಗಿ ಬಿಚ್ಚಿಡ್ತೀವಿ. ಹೀಗಾಗಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಮೊದಲು ಲಕ್ಷ್ಮಣ್ ಸವದಿ ಅವರ ಈ ರಾಜಕೀಯ ಪ್ರಯಾಣವನ್ನ ಸ್ವಲ್ಪ ಫ್ಲಾಶ್ ಬ್ಯಾಕ್ ನಿಂದ ನೋಡೋಣ. 2023ರ ವಿಧಾನಸಭೆ ಚುನಾವಣೆಯ ಸಮಯದಲ್ಲಿ ಬಿಜೆಪಿ ಅಥಣಿ ಕ್ಷೇತ್ರದಿಂದ ಲಕ್ಷ್ಮಣ್ ಸವದಿ ಅವರಿಗೆ ಟಿಕೆಟ್ ನಿರಾಕರಿಸಿತ್ತು. ಆ ಕ್ಷಣದಲ್ಲಿ ಧೈರ್ಯವಾಗಿ ನಿರ್ಧಾರ ತಗೊಂಡು ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಸೇರಿದ್ದ ಸವದಿ ಅಥಣಿಯಲ್ಲಿ ಭರ್ಜರಿ ಗೆಲುವು ಸಾಧಿಸಿ ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನ ಹೈಕಮಾಂಡ್ಗೆ ತೋರಿಸಿಕೊಟ್ಟಿದ್ರು. 2004, 2008 ಮತ್ತು 2023ರಲ್ಲಿ ಶಾಸಕರಾಗಿ ಗೆದ್ದಿರುವ ಸವದಿ ಅವರಿಗೆ ಹಿಂದೆ ಬಿಜೆಪಿ ಸರ್ಕಾರದಲ್ಲಿದ್ದಾಗ ಉಪಮುಖ್ಯಮಂತ್ರಿಯಾಗಿ ಹಾಗೂ ಸಚಿವರಾಗಿ ಆಡಳಿತ ನಡೆಸಿದ ದೊಡ್ಡ ಅನುಭವವಿದೆ. ಇದೀಗ ಡಿಕೆ ಶಿವಕುಮಾರ್ ನೇತೃತ್ವದ ನೂತನ ಸಂಪುಟದಲ್ಲಿ 20 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲು ಸಜ್ಜಾಗಿದ್ದು, ಸವದಿ ಯಶಸ್ವಿಯಾಗಿ ಆ ಪಟ್ಟಿಯಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ಇದರ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಕಳೆದ ಚುನಾವಣಾ ಸಂದರ್ಭದಲ್ಲಿ ಸವದಿ ಅವರಿಗೆ ಕೊಟ್ಟಿದ್ದ ಮಾತನ್ನ ಕೊನೆಗೂ ಈಡೇರಿಸಿದಂತಾಗಿದೆ. ಈಗ ಇಲ್ಲಿ ಹೇಳುವ ಪ್ರಮುಖ ಪ್ರಶ್ನೆ ಏನಪ್ಪಾ ಅಂದ್ರೆ, ಬೆಳಗಾವಿ ಜಿಲ್ಲೆಯಲ್ಲಿ ಹಲವು ಹಿರಿಯ ಮೂಲ ಕಾಂಗ್ರೆಸ್ ಶಾಸಕರಿದ್ರು ಹೈಕಮಾಂಡ್ಗೆ ಲಕ್ಷ್ಮಣ್ ಸವದಿ ಅವರೇ ಯಾಕೆ ಅನಿವಾರ್ಯವಾದ್ರು? ಇದರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ನ 4 ಬಲವಾದ ಲೆಕ್ಕಾಚಾರಗಳಿವೆ. ಅವೇನು ಅಂತ ನೋಡೋದಾದ್ರೆ, ಲಿಂಗಾಯತ ಮತ ಬ್ಯಾಂಕ್ ಮೇಲಿನ ಹಿಡಿತ. ಉತ್ತರ ಕರ್ನಾಟಕದ ರಾಜಕೀಯದಲ್ಲಿ ಲಿಂಗಾಯತ ಸಮುದಾಯದ ಪ್ರಭಾವ ಎಷ್ಟು ನಿರ್ಣಾಯಕ ಅನ್ನೋದು ನಿಮಗೆಲ್ಲರಿಗೂ ಗೊತ್ತು. ಸಾಂಪ್ರದಾಯಿಕವಾಗಿ ಬಿಜೆಪಿಯ ಕೋಟೆಯಂತಿರುವ ಈ ಮತ ಬ್ಯಾಂಕ್ ನಲ್ಲಿ ತನ್ನ ನೆಲೆಯನ್ನ ಇನ್ನಷ್ಟು ಗಟ್ಟಿಗೊಳಿಸೋದು ಕಾಂಗ್ರೆಸ್ನ ಮುಖ್ಯ ಗುರಿ. ಸಂಘಟನಾತ್ಮಕವಾಗಿ ಮತ್ತು ಸಮುದಾಯದಲ್ಲಿ ಪ್ರಭಾವ ಹೊಂದಿರುವ ಸವದಿ ಇದಕ್ಕೆ ಸೂಕ್ತ ನಾಯಕ. ಸಹಕಾರಿ ಕ್ಷೇತ್ರದ ಗಟ್ಟಿ ಹಿಡಿತ. ಸವದಿ ಅವರಿಗೆ ಸಹಕಾರಿ ಕ್ಷೇತ್ರದಲ್ಲಿ ಸುದೀರ್ಘ ಅನುಭವವಿದೆ. ಅವರಿಗೆ ಸಹಕಾರ ಖಾತೆಯನ್ನೇ ವಹಿಸಿದ್ರೆ ಬೆಳಗಾವಿ ಹಾಗೂ ಇಡೀ ಉತ್ತರ ಕರ್ನಾಟಕದ ಸಹಕಾರಿ ರಂಗ ಸಂಪೂರ್ಣವಾಗಿ ಕಾಂಗ್ರೆಸ್ ಪರ ವಾಲುವ ಸಾಧ್ಯತೆ ಇದೆ. ಜಿಲ್ಲಾ ರಾಜಕಾರಣದ ನಾಯಕತ್ವ. ಗಡಿಭಾಗದಲ್ಲಿ ಪಕ್ಷದ ಭದ್ರತೆಯನ್ನ ಕಾಯ್ದುಕೊಳ್ಳಲು ಅನುಭವ ಮತ್ತು ಜನಪ್ರಿಯತೆ ಎರಡೂ ಇರುವ ನಾಯಕನ ಅಗತ್ಯವಿತ್ತು. 2028ರ ಚುನಾವಣೆಗೆ ತಯಾರಿ. ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ವೇಳೆಗೆ ಬೆಳಗಾವಿ ಮತ್ತು ನೆರೆಯ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ಗೆ ಬಲ ತಂದುಕೊಡಲು ಸವದಿ ಅವರ ಸಚಿವ ಸ್ಥಾನ ಸಹಾಯ ಮಾಡಲಿದೆ. ಈ ಬೆಳವಣಿಗೆಯಿಂದಾಗಿ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಈಗ ಹೊಸ ರಾಜಕೀಯ ಸಮೀಕರಣಗಳು ಶುರುವಾಗಿವೆ. ಇಲ್ಲಿಯವರೆಗೆ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಏಕೈಕ ಪ್ರಬಲ ಶಕ್ತಿ ಕೇಂದ್ರವಾಗಿದ್ರು. ಆದ್ರೀಗ ಲಕ್ಷ್ಮಣ್ ಸವದಿ ಅವರು ಸಚಿವರಾಗುವುದರೊಂದಿಗೆ ಜಿಲ್ಲೆಯಲ್ಲಿ ಮತ್ತೊಂದು ಪ್ರಭಾವಿ ಅಧಿಕಾರ ಕೇಂದ್ರ ಸೃಷ್ಟಿಯಾದಂತಾಗಿದೆ. ಒಂದೆಡೆ ಡಿಸಿಎಂ ರೇಸ್ನಲ್ಲಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಾಮರ್ಥ್ಯ, ಇನ್ನೊಂದೆಡೆ ಸಚಿವರಾಗಿ ಮತ್ತು ಡಿಸಿಎಂ ಆಗಿ ಕಾರ್ಯನಿರ್ವಹಿಸಿದ ಲಕ್ಷ್ಮಣ್ ಸವದಿ ಅವರ ಅನುಭವ. ಇವೆರಡೂ ಒಂದಾದ್ರೆ ಕೃಷ್ಣ ಕಣಿವೆಯ ನೀರಾವರಿ ಯೋಜನೆಗಳು, ಉದ್ಯೋಗ ಸೃಷ್ಟಿ, ಕೈಗಾರಿಕೆಗಳ ಸ್ಥಾಪನೆ ಮತ್ತು ಗಡಿಭಾಗದ ಅಭಿವೃದ್ಧಿಗೆ ಹೊಸ ವೇಗ ಸಿಗಲಿದೆ ಅನ್ನೋದು ಈ ಭಾಗದ ಜನರ ನಿರೀಕ್ಷೆ. ಆದ್ರೆ ಜಿಲ್ಲೆಯೊಳಗಿನ ಈ ಇಬ್ಬರು ಸಾಹುಕಾರರ ನಡುವೆ ಮುಂಬರುವ ದಿನಗಳಲ್ಲಿ ನಾಯಕತ್ವದ ಸಮನ್ವಯ ಮತ್ತು ರಾಜಕೀಯ ಹೊಂದಾಣಿಕೆ ಹೇಗಿರುತ್ತೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸುತ್ತಿರುವ ವಿಷಯ. ಆದ್ರೆ ನಾಣ್ಯಕ್ಕೆ 2 ಮಗ್ಗುಲಿದ್ದಂತೆ ಈ ನಿರ್ಧಾರದಿಂದ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಬೆಂಕಿ ಹೊತ್ತಿ ಉರಿಯುತ್ತಿದೆ. ಬೆಳಗಾವಿಯ ಒಟ್ಟು 18 ಕ್ಷೇತ್ರಗಳ ಪೈಕಿ ಭರ್ಜರಿ 11 ಸ್ಥಾನಗಳನ್ನ ಕಾಂಗ್ರೆಸ್ ಗೆದ್ದಿದೆ. ಹೀಗಾಗಿ ಕನಿಷ್ಠ 3 ಸಚಿವ ಸ್ಥಾನಗಳು ಸಿಗುತ್ತವೆ ಎಂಬ ಭಾರಿ ನಿರೀಕ್ಷೆ ಇತ್ತು. ಆದ್ರೆ ಹೈಕಮಾಂಡ್ ಕೇವಲ 2 ಸ್ಥಾನ ಕೊಟ್ಟು ಕೈ ತೆಳೆದುಕೊಂಡಿದೆ. ಇದಕ್ಕಿಂತ ದೊಡ್ಡ ಶಾಕ್ ಏನಂದ್ರೆ, ಸಿಎಂ ಡಿಕೆಶಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿರೋದು. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಚಿವೆಯಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಹಿರಿಯ ಶಾಸಕರಾದ ಅಶೋಕ್ ಪಟ್ಟಣ್ ಹಾಗೂ ಮಹಂತೇಶ ಕೌಜಲಗಿ ಈ ಬಾರಿಯೂ ಸಚಿವ ಸ್ಥಾನಕ್ಕಾಗಿ ತೀವ್ರ ಕಸರತ್ತು ನಡೆಸಿದ್ರು. ಆದ್ರೆ ಸವದಿ ಅವರಿಗೆ ಮಂತ್ರಿ ಪಟ್ಟ ಸಿಗುತ್ತಿದ್ದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಭಾರಿ ನಿರಾಸೆ ಮತ್ತು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ವರ್ಷಗಳಿಂದ ಪಕ್ಷಕ್ಕೆ ದುಡಿದ ಮೂಲ ಕಾಂಗ್ರೆಸ್ಸಿಗರನ್ನ ಬಿಟ್ಟು ಹೊಸದಾಗಿ ಬಂದವರಿಗೆ ಮಣೆ ಹಾಕಲಾಗ್ತಿದೆ ಅಂತೇಳಿ ಬೆಂಬಲಿಗರು ಧರಣಿ ನಡೆಸುವ ಮಟ್ಟಿಗೆ ಬಂಡಾಯ ಎದ್ದಿದ್ದಾರೆ. ಈ ಅಸಮಾಧಾನವನ್ನ ಶಮನ ಮಾಡುವುದು ಹೈಕಮಾಂಡ್ಗೆ ಈಗ ತಲೆನೋವಾಗಿ ಪರಿಣಮಿಸಿದೆ. ಇನ್ನ ಬೆಳಗಾವಿ ರಾಜಕಾರಣದ ಬಗ್ಗೆ ಹೇಳಬೇಕು ಅಂದ್ರೆ, ಜಾರಕಿಹೊಳಿ ಫ್ಯಾಮಿಲಿ ಮತ್ತು ಡಿಕೆಶಿ ರೈಟ್ ಹ್ಯಾಂಡ್ ಅಂತಲೇ ಗುರುತಿಸಿಕೊಂಡಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವಿನ ರಾಜಕೀಯ ಜಟಾಪಟಿಯ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ನಿಜ ಹೇಳಬೇಕು ಅಂದ್ರೆ ಈ ರಾಜಕೀಯ ಜಟಾಪಟಿ
ಕಿತಾಪತಿ ಶುರುವಾಗಿದ್ದು ಇವತ್ತು ನಿನ್ನೆಯಲ್ಲ. ಇದರ ಬೇರುಗಳು ಕನಿಷ್ಠ 6-7 ವರ್ಷಗಳ ಹಿಂದಕ್ಕೆ ಹೋಗ್ತವೆ. ಬೆಳಗಾವಿ ಅಂದ ತಕ್ಷಣ ನಮಗೆ ನೆನಪಾಗೋದು ಜಾರಕಿಹೊಳಿ ಬ್ರದರ್ಸ್. ದಶಕಗಳಿಂದ ಇಡೀ ಬೆಳಗಾವಿ ಕಾಂಗ್ರೆಸ್ ಹಾಗೂ ಅಲ್ಲಿನ ಲೋಕಲ್ ಪಾಲಿಟಿಕ್ಸ್ ಮೇಲೆ ಅವರದ್ದೇ ಹೋಲ್ಡ್ ಇದೆ. ಆದ್ರೆ ಅದ್ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಗೆದ್ದು ಡಿ.ಕೆ. ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡ್ರು, ಅಲ್ಲಿಂದ ಕತೆ ಚೇಂಜ್ ಆಯ್ತು. PLD ಬ್ಯಾಂಕ್ ಎಲೆಕ್ಷನ್ ಇರ್ಲಿ ಅಥವಾ DCC ಬ್ಯಾಂಕ್ ಇರ್ಲಿ, ಪ್ರತಿಯೊಂದರಲ್ಲೂ ಡಿ.ಕೆ.ಶಿ ಸಪೋರ್ಟ್ ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಟ್ರಿ ಕೊಟ್ಟಾಗ ನಮ್ಮ ಸಾಮ್ರಾಜ್ಯಕ್ಕೆ ಬೇರೆಯವರ ಹಸ್ತಕ್ಷೇಪವ ಅಂತೇಳಿ ಜಾರಕಿಹೊಳಿ ಬ್ರದರ್ಸ್ ರುಚಿಗೆದ್ದಿದ್ರು. ಆ ನಂತರ ಸೀನ್ ಕಟ್ ಮಾಡಿದಾಗ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರು ಮಂತ್ರಿಗಳಾಗಿದ್ರು. ಸತೀಶ್ ಜಾರಕಿಹೊಳಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ತಮ್ಮ ಗ್ರಿಪ್ ಬಿಟ್ಕೊಡ್ತಿಲ್ಲ. ಇನ್ನೊಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿ.ಕೆ.ಶಿ ಸಾಥ್ನಿಂದ ಹೈಕಮಾಂಡ್ ಲೆವೆಲ್ ನಲ್ಲೇ ತಮ್ಮದೇ ಆದ ಸೈಲೆಂಟ್ ನೆಟ್ವರ್ಕ್ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಅಧಿಕಾರಿಗಳ ವರ್ಗಾವಣೆ ಇರ್ಲಿ, ಕಾಂಗ್ರೆಸ್ ಭವನದ ಕ್ರೆಡಿಟ್ ಇರ್ಲಿ, ಈ ಇಬ್ಬರ ನಡುವೆ ಮೇಲ್ನೋಟಕ್ಕೆ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಿದ್ರು, ಒಳಗೊಳಗೆ ಸಣ್ಣ ಸಣ್ಣ ವಿಷಯಕ್ಕೂ ಸಖತ್ ಕ್ರೆಡಿಟ್ ವಾರ್ ನಡೀತಿದೆ. ಮೇಲಾಗಿ ಸಿದ್ದರಾಮಯ್ಯ ಕ್ಯಾಂಪ್ ನಲ್ಲಿ ಸತೀಶ್ ಜಾರಕಿಹೊಳಿ ಗುರುತಿಸಿಕೊಂಡಿದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಕಂಪ್ಲೀಟ್ ಆಗಿ ಡಿ.ಕೆ.ಶಿ ಕ್ಯಾಂಪ್ ನಲ್ಲಿದ್ದಾರೆ. ಹೀಗಾಗಿ ಇದು ಈ ಇಬ್ಬರ ಗಲಾಟೆಯಲ್ಲ, ಸಿದ್ದರಾಮಯ್ಯ ಮತ್ತು ಡಿ.ಕೆ.ಶಿ ನಡುವಿನ ಶಕ್ತಿ ಪ್ರದರ್ಶನದ ಒಂದು ಭಾಗ ಅಂತಲೇ ಹೇಳಲಾಗ್ತಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಸಿಎಂ ಡಿ.ಕೆ. ಶಿವಕುಮಾರ್ ಪರಮಾಪ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿ ಹೋಗಿದೆ. ಇವರಿಗೆ ಸಚಿವ ಸ್ಥಾನ ಕೈ ತಪ್ಪಿದ್ರ ಹಿಂದೆ ಸಿದ್ದು ಬಣದ ಕೈವಾಡ ಅಡಗಿದ್ಯಾ, ಇಲ್ಲ ಬೆಳಗಾವಿಗೆ ಡಿ.ಕೆ.ಶಿ ಕಾಲಿಡದಂತೆ ಸತೀಶ್ ಜಾರಕಿಹೊಳಿ ಅವರ ಮಾಸ್ಟರ್ ಪ್ಲಾನ್ ಇದೆಯಾ, ಇಲ್ಲ ಡಿ.ಕೆ. ಶಿವಕುಮಾರ್ ಸವದಿ ಮೂಲಕ ಬೇರೆ ಏನಾದ್ರೂ ಪ್ಲಾನ್ ಮಾಡಿರಬಹುದಾ ಅನ್ನೋ ಚರ್ಚೆಗಳು ಹುಟ್ಕೊಂಡಿವೆ. ಇನ್ನ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಸಚಿವರಾಗಿ ಅಧಿಕಾರ ವಹಿಸಿಕೊಳ್ಳುತ್ತಿದ್ದಂತೆ ಲಕ್ಷ್ಮಣ್ ಸವದಿ ಅವರಿಗೆ ರಾಜ್ಯ ಸರ್ಕಾರ ಮತ್ತೊಂದು ಮಹತ್ವದ ಹಾಗೂ ಸವಾಲಿನ ಜವಾಬ್ದಾರಿಯನ್ನ ಕೊಟ್ಟಿದೆ. ಅದೇನಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವ ಪಟ್ಟ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 5 ಕಾಂಗ್ರೆಸ್ ಶಾಸಕರಿದ್ರು. ಈ ಬಾರಿಯ ಸಂಪುಟ ವಿಸ್ತರಣೆಯಲ್ಲಿ ಜಿಲ್ಲೆಯ ಯಾವುದೇ ಶಾಸಕರಿಗೂ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಭಟ್ಕಳ ಶಾಸಕ ಮಂಕಾಳ ವೈದ್ಯ ಅವರ ಹೆಸರು ಕೊನೆ ಕ್ಷಣದವರೆಗೂ ಕೇಳಿ ಬಂದಿತ್ತಾದ್ರೂ ಅಂತಿಮವಾಗಿ ದಾವಣಗೆರೆಯ SS ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸ್ಥಾನ ನೀಡಲಾಯಿತು. ಇದರಿಂದ ಉತ್ತರ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರಲ್ಲಿ ತೀವ್ರ ನಿರಾಸೆ ಮೂಡಿಸಿತ್ತು. ಈ ನಿರಾಸೆಯನ್ನ ಶಮನ ಮಾಡಲು ಮತ್ತು ಜಿಲ್ಲೆಯಲ್ಲಿ ಸೃಷ್ಟಿಯಾಗಿರುವ ಅತಿವೃಷ್ಟಿ ಹಾಗೂ ಬರ ಪರಿಸ್ಥಿತಿಯನ್ನ ಹತ್ತಿಕ್ಕಲು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಲಕ್ಷ್ಮಣ್ ಸವದಿ ಅವರಿಗೆ ಈ ಹೊಣೆ ವಹಿಸಿದ್ದಾರೆ. ಸವದಿ ಅವರು ತಕ್ಷಣವೇ ಉತ್ತರ ಕನ್ನಡಕ್ಕೆ ಭೇಟಿ ನೀಡಿ ಪ್ರತಿ ತಾಲೂಕಿನ ಬೆಳೆ ಹಾನಿ, ಕುಡಿಯುವ ನೀರಿನ ಸಮಸ್ಯೆ ಮತ್ತು ಪ್ರವಾಹ ಸ್ಥಿತಿಗಳ ಬಗ್ಗೆ ಸ್ಥಳದಲ್ಲೇ ಪರಿಶೀಲಿಸಿ ವರದಿಯನ್ನ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಲ್ಲಿಸಬೇಕಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಉತ್ತರ ಕನ್ನಡಕ್ಕೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅನ್ನೋ ಬೇಸರದ ನಡುವೆ ಲಕ್ಷ್ಮಣ್ ಸವದಿ ಉಸ್ತುವಾರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಅತ್ತ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರ ಅಸಮಾಧಾನ ತಾರಕಕ್ಕೇರಿದೆ. ಒಂದೆಡೆ ಲಿಂಗಾಯತ ಮತ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳಲು ಸವದಿ ಅವರನ್ನ ಬಳಸಿಕೊಂಡ ಕಾಂಗ್ರೆಸ್, ಇನ್ನೊಂದೆಡೆ ಮೂಲ ಕಾಂಗ್ರೆಸ್ಸಿಗರ ಈ ಆಕ್ರೋಶವನ್ನ ಅದೇಗೆ ತಣ್ಣಗೆ ಮಾಡುತ್ತೆ. ಬೆಳಗಾವಿ ರಾಜಕೀಯದಲ್ಲಿ ಸಾಹುಕಾರ್ ಸವದಿ ಅವರ ಈ ಹೊಸ ಇನ್ನಿಂಗ್ಸ್ ಯಾವ ತಿರುವು ಪಡೆದುಕೊಳ್ಳಲಿದೆ? ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿಕರ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.